ಶಿಕ್ಷಕರು ಕೂಡ 4 ಜನ ಇದ್ದಾರೆ, ಶಿಕ್ಷಣ ಕೊಡ್ತಾ ಇದ್ದಾರೆ. ನನ್ನೊಂದು ಅಪ್ಪರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಒಬ್ಬ ಸ್ವಾಮಿಗಳಂತಲ್ಲ, ಮಠಾಧೀಶರಾಗಿ ರೈತರ ಬಗ್ಗೆ ಸ್ವಂತ ವಕ್ತೃತ್ವ ಮಾಡುವಂಥವರು ಇವರೊಬ್ಬರು ಸಿಂಹಗಿರಿ ಅಪ್ಪವರು. ಸ್ವಂತ ಹೊಸಲ್ಲಿ ನೀರು ನೋಡ್ತಾರೆ, ಬೆಳೆ ನೋಡ್ತಾರೆ, ಕಳೆ ತೆಗಿತಾರೆ. ಈ ಕೆಲಸ ಮಾಡಲ್ಲ ಅಂತಲ್ಲ, ಅವರಿಗೆ ವಕ್ತೃತ್ವದ ಬಗ್ಗೆ ಅಪಾರವಾದಂಥ ಆಸಕ್ತಿ, ಅದರ ನಿಷ್ಠೆ ಇದೆ, ಭಕ್ತಿ ಇದೆ ಮತ್ತು ಯಶಸ್ಸು ಕೂಡ ಆಗಿದ್ದಾರೆ. ಹೀಗಾಗಿ ಅವ್ರು ಕೊಡುವಂಥ ಹಸಿರು ರುಮಾಲ ಸಂಕೇತಗಳು ನಮ್ಮ ರೈತರ ಸಂಕೇತಗಳು. ನಾವು ರೈತರಲ್ಲಿ ಹಸಿರು ಟವೆಲ್ ಆಗುತ್ತೆ. ನಮ್ಮ ಗುರುಪಾಲನಿ ಸ್ವಾಮಿಗಳು ಹಸಿರು ರುಮಾಲ ಇರ್ತಾರೆ, ಯಾಕಂದರೆ ಇದು ರೈತರ ಸಂಕೇತ. ಇನ್ನು ಮುಂದೆ ನಾನು ಅಪ್ಪರಿಗೆ ವಿನಂತಿ ಮಾಡ್ಕೊತೀನಿ, ಬಹುತೇಕ ಭಾಳ ಜನ ಕಲಿತಿದ್ದೀವಿ, ಮಾಮೂಲಿ ಅದೇ ಪಾಠ ಓದಿಸ್ತೀವಿ, ಅದೇ ಡಿಗ್ರಿ ಕೊಡ್ತೀವಿ, ಅದೇ PUC ಮಾಡ್ತಾರೆ, ಮುಂದೆ ಇಂಜಿನಿಯರ್ ಹೋಗ್ತಾರೆ, ಡಾಕ್ಟರ್ ಆಗ್ತಾರೆ, ಅಧಿಕಾರಿ ಆಗ್ತಾರೆ. ಆಗಲಿ, ಸಂತೋಷ. ಆದರೆ ನಾವೇನು ಇವತ್ತು ಶಿಕ್ಷಣ ಸಂಸ್ಥೆಯನ್ನು ಅಳವಡಿಸಿಕೊಂಡಿದ್ದೀವಲ್ಲ, ನಿರುದ್ಯೋಗಗಳು ಮಾಡುವಂಥ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ. ನಿರುದ್ಯೋಗಗಳು ಈ ನಿಮ್ಮೂರಾಗ SSLC ಆಗ್ತದೆ, ಭಾಳ ಕಷ್ಟಪಟ್ಟು ಹೊರಗಡೆ PU ಕಾಲೇಜ್ ಮಾಡ್ಕೊಂಡಿದ್ದೀವಿ. ಅತ್ಯಂತ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ ನಿಮ್ಮೂರಲ್ಲಿ ಎಲ್ಲಿ ಸಿಕ್ಕರು 2 ಸಿಗ್ತಾರೆ ಪೊಲೀಸರು. ಅದು ಒಳ್ಳೆಯದಾಗಿದೆ, ಭಾಳ ಜನ ನೌಕರಿ ಸಿಕ್ಕಿದೆ. ಅಪ್ಪೋರಿಗೆ ನಾವು ವಿನಂತಿ ಮಾಡ್ಕೊತೀನಿ ಅಂದರೆ, ಮಹಾರಾಷ್ಟ್ರದ ಸಾತಾರಾ ಜಿಲ್ಲೆಯಲ್ಲಿ ರೈತ ಶಿಕ್ಷಣ ಸಂಸ್ಥೆ ಅಂತ ಒಂದಿದೆ. ರೈತ ಶಿಕ್ಷಣ ಸಂಸ್ಥೆ